ಹೇ ಗೈಸ್ ವೆಲ್ಕಮ್ ಬ್ಯಾಕ್. ಹೇಗಿದ್ದಾರಲ್ಲ ಇವತ್ತು? ಅಬ್ಬಾ ಇಲ್ಲಿ ಸೆಕೆ ನಿನ್ನೆ ರಾತ್ರಿ ಮಳೆ ಮಾರಿ, ಈಗ ಬಿಸಿಲು ಬರ್ತಾ ಉಂಟು. ಬಟ್ ಗ್ಯಾರಂಟಿದೆಲ್ಲ ಇತ್ತು, ಮಳೆ ಬರುವ ಹಾಗೆ ಸಹ ಉಂಟು. ಹಾಗೆ ಯಾವುದೋ ಒಂದು ಪೋಸ್ಟಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ, ಅದರಲ್ಲಿತ್ತು ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಹ 24 ಗಂಟೆ ಒಳಗೆ ಅಂತ. ಎಂಥ ಪ್ರವಾಹ ಅದು ನೋಡಬೇಕಷ್ಟೇ. ಹಾಗೆ ಮತ್ತೆಂತ ಹಾಗೆ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಆಗಿ ನಾನೀಗ ರೂಮಿಗೆ ಬಂದಿದ್ದೇನೆ. ಹಾಗೆ ಈಗ ಎಡಿಟಿಂಗ್ ಎಲ್ಲ ಆಗಿದೆ. ಮೊನ್ನೆದು ವೀಡಿಯೋ ಹಾಕಿದ್ದಲ್ಲ, ಸ್ವಲ್ಪ ಸಪೋರ್ಟ್ ತೋರಿಸಿ. ಅದು ಆ್ಯಕ್ಚುಲಿ ದೊಡ್ಡ ವೀಡಿಯೋ, ನನಗೆ ಚೆಂದಾಗಿದೆ. ಬಟ್ ಅದೊಂದು 2-3 ಸತಿ ಅಪ್ಲೋಡ್ ಮಾಡಿದ್ದಮ್ಮ, ಹಾಗೆ ಅಂತ ಪುಷ್ ಮಾಡ್ತಿಲ್ಲ, ಆಲ್ಗೋರಿಥಮ್ ಗೊತ್ತಿಲ್ಲ. ಬಟ್ ಆದಷ್ಟು ಸಪೋರ್ಟ್ ಮಾಡಿ ಆ ವಿಡಿಯೋಗೆ. ಹಾಗೆಯೇ 8:30 ಆಗ್ತಾ ಬಂತು. ನನಗೇನು ಸ್ವಲ್ಪ ಕೆಲಸ ಉಂಟು ಆಗಲ್ಲ, ಹಾಗೆ ಆ ಕೆಲಸ ಎಲ್ಲ ಮಾಡಿ ಮುಗಿಸಿ ಮತ್ತೆ ನಾವು ಬ್ಲಾಗ್ ಕಂಟಿನ್ಯೂ ಮಾಡೋದು. ಬಟ್ ಅದಕ್ಕಿಂತ ಮುಂಚೆ ಈಗೊಂದು ಬೀರೋಲ್ಸ್ ಎಲ್ಲ ತೆಗೆಯುವ ಅಂತ ಹೇಳಿ ಆಸೆ ಆಗ್ತುಂಟು. ಬಟ್ ನೋಡುವ, ತುಂಬ ಚಂದದಿದ್ದರೆ ಮಾತ್ರ ಹೇಳಿದ್ರೆ, ಇಲ್ಲದಿದ್ದರೆ ಮೊನ್ನೆದೆಲ್ಲ ತೆಗೆದು ಬೀರೋಲ್ಸನ್ನೇ ಹಾಕ್ತೀನಿ. ಅದನ್ನು ನೋಡಬೇಕಷ್ಟೇ, ನೋಡುವ ಹೇಗಾಗ್ತದೆ ಅಂತ. ಬಟ್ ಈಗ ನಾನೊಂದು ಸ್ವಲ್ಪ ಕೆಲಸ ಮಾಡಿ ಮತ್ತೆ ಸಿಗ್ತೇನೆ. ಮತ್ತೆ ಓಕೆ ನಾನೀಗ ಕ್ಯಾಮರನ್ನು ಮೇಲಿಂದ ಕೆಳಗೆ ತಂದೇನೆ. ಮೇಲೆಂತ ಕೆಲಸಿಲ್ಲ, ನಾನು ಅಂಗಡಿಗೆ ಹೋಗಿದ್ದೆ. ಹಾಗೆ ಬರುವಾಗ ಸ್ವಲ್ಪ ಲೇಟ್ ಆಯಿತು. ಹಾಗೆ ಈಗ 1 ಆಗ್ತಾ ಬಂತು. ಈಗ ಪನೀರ್ ಮಾಡಲಿಕ್ಕೆ ಉಂಟು, ಪನೀರ್ ಬುರ್ಜಿ ಮತ್ತು ಸೋಯಾ ನಿನ್ನದೆಲ್ಲ ಉಂಟು. ಹಾಗೆ ಅದು ಅಷ್ಟೇನು ಮಾಡಲಿಕ್ಕಿಲ್ಲ. ಬಟ್ ಇದು ಪನೀರ್ ಒಂದು ಮಾಡಬೇಕು. ಹಾಗೆಯೇ ಚಕ್ಕರ್ಪೆ ಸಿಕ್ಕಲಿಲ್ಲ ನನಗೆ, ಚಕ್ಕರ್ಪೆ ಒಂದು ಬೇಕಿತ್ತು, ಅದು ಸಿಕ್ಕಲಿಲ್ಲ. ಮತ್ತು ಎಂಥ ಖರ್ಚಾಗ್ತದೆ ಮಾರಿ, ಈಗ ವಾಟ್ರಸಿ ಖರ್ಚಾಗ್ತದೆ ಗೊತ್ತಾಗೋದಿಲ್ಲ. ಎಲ್ಲ ರೇಟ್ ಜಾಸ್ತಿ. ಮೊಟ್ಟೆಗೆಲ್ಲ 6-8 ರೂಪಾಯಿ ಇಲ್ಲಿ. ಕೋಳಿಗೆ ನೋಡಬೇಕಷ್ಟೇ, ನಾಳೆ ಅದೇ ತರಬೇಕು. ಇವತ್ತೇ ಪ್ಲ್ಯಾನ್ ಆಗಿಟ್ಟದು. ಹಾಗೆಲ್ಲ ಕತೆ ಆಗಿದೆ. ಈಗ ನಾನು ಎಂತ ಹೇಳೋದು, ಇನ್ನು ಪನೀರ್ ಮಾಡಲಿಕ್ಕುಂಟು. ಅದರದ್ದೊಂದು ಸ್ವಲ್ಪ ಶಾರ್ಟ್ಸ್ ಮೇಲಿದೆ. ಅದೇ ಎಂತ ತೋರಿಸೋದು ಅದೇ ಇರ್ತದೆ. ಸೊ ಹೊರಗೆ ಸಹ ತೋರಿಸುವಂಥದ್ದು ಎಂತಲ್ಲ, ಯಾಕಂದರೆ ಮಳೆಯೂ ಇಲ್ಲ, ಬಿಸಿಲೂ ಇಲ್ಲ, ಜಸ್ಟ್ ಮೋಡದಲ್ಲಿ ಸ್ಟಕ್ ಆಗಿದೆ. ಹಾಗೆ ಈಗ ಪನೀರ್ ಮಾಡಬೇಕು. ಮತ್ತು ನೋಡುವ, ಇರ್ತದೆ ಏನಾದರೂ ಇಂಟ್ರೆಸ್ಟಿಂಗ್ ಇರ್ತದೆ, ಡೈಲಿ ಇರ್ತದೆ. ಅದನ್ನೊಂದು ಚಿಕ್ಕ ಕ್ಲಿಪ್ಸ್ ತೆಗೆದೆಲ್ಲ ನಾನು ಹಾಕ್ತಾ ಇರ್ತೇನೆ. ಪನೀರ್ ಫ್ರೈ ಇವತ್ತು ಅಷ್ಟೇ ಮಾಡಿದ್ದೆ, ಯಾಕಂದರೆ ಎಣ್ಣೆದೆಲ್ಲ ಕೆಲವು ಉಂಟು, ಕಡಲೆ ಎಲ್ಲ. ಹಾಗೆ ಸೋಯಾ ಮಾಡುವಂತ ಹೇಳಿದೆ, ಬಟ್ ಮಾಡಲಿಲ್ಲ. ಹಾಗೆಯೇ ಈಗ ಗಂಟೆ 2 ಆಗ್ತಾ ಬಂತು. ಒಂದು ಪನೀರ್ ಸಹ ರೆಡಿ ಆಯಿತು. ಇನ್ನು ಮತ್ತೆ ಸ್ವಲ್ಪ ತಂದು ಊಟ ಮಾಡೋದು. പക്ഷേ ಇವತ್ತು ಎಂತ ಸಹ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಅಷ್ಟು. ನೋಡುವ ಮತ್ತೆ ಏನಾದರೂ ಇದ್ದರೆ ತೋರಿಸ್ತೇನೆ. ಯಾಕಂದರೆ ಈಗ ಸ್ವಲ್ಪ ಮೋಡ ಆಗಿದೆ. ಮಳೆ ಎಲ್ಲ ಬರುವಾಗ ಸ್ವಲ್ಪ ಜಾಸ್ತಿ ಇದು ವೀಡಿಯೋಸ್ ತೆಗಿಲಿಕ್ಕೆ ಆಗ್ತದೆ, ಚಂದ ಸೀನರೀಸ್ ಇರ್ತದೆ. ಬಟ್ ರೈಟ್ ನಾವು ಮಳೆ ಇಲ್ಲ, ಹಾಗೆ ಗಾಳಿ ಮಾತ್ರ ಬರ್ತುಂಟು. ಹಾಗೆ ನೋಡುವ, ಇನ್ನೂ ಸಹ ಉಂಟಲ್ಲ ಸಂಜೆ ತನಕ ದಿವಸ ರಾತ್ರಿ ತನಕ ಉಂಟು. ನಾನು ವ್ಲಾಗ್ ಮಾಡೋದು ಸಂಜೆ ತನಕ ಮಾತ್ರ. ಏನಾದಿದ್ದರೆ ಅದನ್ನು ಕ್ಯಾಪ್ಚರ್ ಮಾಡ್ತೇನೆ. ನಾನೀಗ ರೂಮಿಗೆ ಬಂದೇನೆ ಎಡಿಟ್ ಮಾಡಲಿಕ್ಕೆ. ಏನೋ ಕತ್ತಲೆ ಹಾಕೊಂಡು ಮಾರೆ, ಎಂತ ಗೊತ್ತಿಲ್ಲ. ಹಾಗೆಯೇ ಅದು ಸ್ವಲ್ಪ ಮಳೆ ಬಂದು ಆಗ ಹೋಗಿದೆ. ಹಾಗೆ ಈಗ ಸ್ವಲ್ಪ ಬಿಸಿಲು ಬರ್ತುಂಟು, ಸನ್ಸೆಟ್ ಆಗ್ತುಂಟು, ಆ ಸೈಡ್ ಮೋಡ ಉಂಟು. ಹಾಗೆ ಹೇಳಿದಾಗೆ ನನ್ನ ಊರು ಸರಿಯಾಯಿತು. ಇದೊಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಈಗ ಎಂತ ಮಾಡಿದರೆ ಗೊತ್ತಿಲ್ಲ, ಬಟ್ ಸರಿಯಾಗಿದೆ somehow. ಓಕೆ ಫೈನ್ ಎಸ್. ಹಾಗೆಲ್ಲ ಕತೆಯಾಗಿ
ಹಾಗೆ ನಾನೊಂದು ಆಗ ರೆಕಾರ್ಡ್ ಮಾಡ್ಕೊಂಡು ತಲೆಯಲ್ಲಿಟ್ಟು ಮಾಡಿದೆ ಕ್ಯಾಮರಾ ತಲೆ ಇಲ್ಲಿಟ್ಟು ರೆಕಾರ್ಡ್ ಮಾಡ್ತಾ ಈಗ ನೋಡ್ಬೋದು ಸನ್ಸೆಟ್ ಆಲ್ಮೋಸ್ಟ್ ಆಗ್ತಾ ಬಂದಿದೆ. ಹಾಗೆಯೇ ಇಟ್ ಸೈಡ್ ಮೋಡ ಉಂಟು, ಆದರೆ ಮಳೆ ಬರುವ ಸಂಭವ ಇಲ್ಲ. ಮಳೆ ಮತ್ತೆ ಬಂದು ಸಂಜೆ ಅಲ್ಲ ರಾತ್ರಿವೇ. ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಇದಾಗಿತ್ತು ಇವತ್ತಿದ್ದ ಬ್ಲಾಗ್. ಏನು ನಾಳೆ ಸಿಗ್ತೀನಿ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ನನ್ನ ಬೇರೆಲ್ಲ ವೀಡಿಯೋಸ್ ಉಂಟು, ಅದನ್ನು ನೋಡ್ತೀರಿ, ಸಪೋರ್ಟ್ ಮಾಡ್ತೀರಿ. ಸೊ ಸಿಗುವ ನಾಳೆ, ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.